ನಿಮ್ಮ ಒಂದು ಫೋನ್‌ಪೇನಲ್ಲಿ ನಿಮ್ಮ ಒಂದು ಬ್ಯಾಂಕನ್ನು ಲಿಂಕ್ ಮಾಡೋದಕ್ಕೆ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ನೋ ಅಕೌಂಟ್ ಫೌಂಡ್ ಅಂತ ನಿಮಗೆ ಬರ್ತಿದೆಯಾ? ಸೊ ಈ ರೀತಿ ಬರ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಈಸಿಯಾಗಿ ಈ ಒಂದು ಎರರ್ ಬಂದ್ರೂ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಲಿಂಕ್ ಆಗಿರುವಂಥ ಬ್ಯಾಂಕಿಗೆ ನಿಮ್ಮ ಒಂದು ಫೋನ್‌ಪೇ ಅಕೌಂಟನ್ನು ಲಿಂಕ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಫಸ್ಟು ಮಾಡಬೇಕಾಗಿರುವಂಥ ಸ್ಟೆಪ್ ಏನಂತ ಅಂದರೆ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ. ಈ ಒಂದು ಫೋನ್‌ಪೇ ಅಪ್ಲಿಕೇಶನನ್ನು ನೀವು ಫಸ್ಟು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫೋನ್‌ಪೇ ಅಂತ ಸರ್ಚ್ ಮಾಡಿಬಿಟ್ಟಾದರೂ ಅನ್ಇನ್ಸ್ಟಾಲ್ ಮಾಡಿ, ಅಥವಾ ಫೋನ್‌ಪೇ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಈ ಒಂದು ಅನ್ಇನ್ಸ್ಟಾಲ್ ಮೇಲೆ ಆದರೂ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಏನೇ ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಿಲ್ಲ ಅಂತ ಅಂದರೆ ನೀವು ಅಕೌಂಟನ್ನು ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ನೋ ಅಕೌಂಟ್ ಫೋನ್ ಅಂತ ಮತ್ತೆ ಬರ್ತಿರುತ್ತೆ. ಓಕೆನಾ? ಸೊ ಈ ರೀತಿ ಅನ್ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೋಡ್ತಿರ್ತೀರಲ್ವಾ, ಇಲ್ಲಿ ನೀವು ನೋಡ್ತಿರ್ಬೋದು. ಈ ರೀತಿ ನೀವು ವಿಡಿಯೋನ ನೋಡ್ತಿರ್ತೀರ. ನೋಡುವಂಥ ಟೈಮ್ನಲ್ಲಿ ಇಲ್ಲಿ ಟಾಪಲ್ಲಿ ಟೈಟಲ್ ಇರುತ್ತೆ ನೋಡಿ. ಈ ಒಂದು ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫೋನ್‌ಪೇ ಆ್ಯಪ್ ಲಿಂಕ್ ₹100 ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಈ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಫೋನ್‌ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ಜಸ್ಟ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಫೋನ್‌ಪೇ ಇನ್ಸ್ಟಾಲ್ ಆಗೋದಕ್ಕೆ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಮತ್ತು ನೀವು ನಿಮ್ಮ ಒಂದು ಫೋನ್‌ಪೇಗೆ ನಿಮ್ಮ ಒಂದು ಬ್ಯಾಂಕನ್ನು ಆ್ಯಡ್ ಕೂಡ ಮಾಡ್ಬೋದು. ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಅದನ್ನೇ ಓಪನ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದರೆ ನೀವು ಈ ಒಂದು ಬ್ಯಾಂಕನ್ನು ಲಿಂಕ್ ಮಾಡೋದಕ್ಕೆ ಆಗೋದಿಲ್ಲ ಫೋನ್‌ಪೇಗೆ, ಮತ್ತು ಕ್ಯಾಶ್ ಬ್ಯಾಕ್ ಕೂಡ ಬರೋದಿಲ್ಲ. ಸೊ ಇದನ್ನು ನೀವೇನು ಮಾಡಬೇಕಾಗುತ್ತೆ, ನಾನು ಇನ್ಸ್ಟಾಲ್ ಮಾಡಿಬಿಟ್ಟು ನನ್ನೊಂದು ಲಿಂಕ್ ಮುಖಾಂತರ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಓಪನ್ ಅಂತ ಇರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಓಕೆನಾ? ಆ ಒಂದು ನಂಬರನ್ನು ಇಲ್ಲಿ ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಒಂದ್ಸರಿ ಸಮ್ಟೈಮ್ಸ್ ಇಲ್ಲಿ +91 ಇದೆ ನೋಡಿ, ಅದು ಬೇರೆ ಇರುತ್ತೆ. ಸೊ ಆ ಟೈಮಲ್ಲಿ ನೀವು +91 ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಲಿಂಕ್ ಆಗಿರುವಂಥ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ. ನಂಬರನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಅಂದರೆ ನೆಕ್ಸ್ಟು ನಿಮಗೆ 5 ಡಿಜಿಟ್ OTP ಬರುತ್ತೆ. 5 ಡಿಜಿಟ್ OTP ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ನೋಡ್ತಿರ್ಬೋದು 5 ಡಿಜಿಟು ಅದು ಒಂದು 45 ಸೆಕೆಂಡ್ ಇರುತ್ತೆ. 45 ಸೆಕೆಂಡಲ್ಲಿ ಅದು ಅದಾಗದೇ ತಗೊಳುತ್ತೆ. ತಗೊಂಡಿದ ನಂತರ ಇನ್ನು ನೆಕ್ಸ್ಟು ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ನೀವು ಈ ಒಂದು ಪರ್ಮಿಷನ್ಸ್ಗಳಿಗೆಲ್ಲ ಅಲೋನ ಕೊಡಬೇಕಾಗತ್ತೆ. ಓಕೆನಾ? ಮೇಯ್ನು ಈ ಒಂದು ಫೋನ್‌ಪೇ ಡ್ಯಾಶ್ ಬೋರ್ಡ್ ಏನಿರುತ್ತೆ ಅದು ನಿಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಕಾಂಟ್ಯಾಕ್ಟ್ಸ್ನ ಕೇಳ್ತಿದೆ, ನೋಟಿಫಿಕೇಶನಿಗೆ ಕೇಳ್ತಿದೆ. ಸೊ ಅಲೋನ ಕೊಡಿ. ಮೇಯ್ನ್ ಡ್ಯಾಶ್ ಬೋರ್ಡು ಫೋನ್‌ಪೇದು ಮೇಯ್ನ್ ಡ್ಯಾಶ್ ಬೋರ್ಡ್ ಏನಿರುತ್ತೆ ಅದು ನಿಮಗೆ ಈ ರೀತಿ ಶೋ ಆಗುತ್ತೆ. ಸಮ್ಟೈಮ್ಸ್ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಸೆಂಟ್ರಲ್ಲೇ ತೋರಿಸ್ಬಿಡುತ್ತೆ. ಸೊ ಆ ಟೈಮಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತು ಅಂತ ಅಂದರೆ ಆ ಸೆಂಟ್ರಲ್ ಏನು ಆಪ್ಷನ್ ಬಂದಿರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇನಾದರೂ ಕೇಳಲಿಲ್ಲ ಅಂತಂದರೆ ಲೆಫ್ಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಇರುತ್ತೆ ನೋಡಿ, ಇಲ್ಲಿ ಟ್ಯಾಪ್ ಮಾಡಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಇಲ್ಲಿ ಟ್ಯಾಪ್ ಮಾಡಿದ್ರೆ ಆ್ಯಡ್ ನ್ಯೂ ಬ್ಯಾಂಕ್ ಅಂತ ಇರುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ನೇಮು ಕೂಡ ನಿಮಗೆ ಶೋ ಆಗುತ್ತೆ. ಸ್ಕ್ರಾಲ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬ್ಯಾಂಕ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇಲ್ಲಿ ನಾನು ನಮ್ಮ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಲೋಡ್ ಆಗ್ತಿದೆ. ನೆಕ್ಸ್ಟು ಇಲ್ಲಿ ಸೆಟ್ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿದೆ, ಸೆಟ್ UPI ಪಿನ್ ಅಂತ ಕೇಳ್ತಿದೆ. ನಿಮ್ಗೆ ಈ ರೀತಿ ಬರಲಿಲ್ಲ, ಮತ್ತೆ ನೋ ಅಕೌಂಟ್ ಫೌಂಡ್ ಅಂತ ಬರ್ತಿದೆ ಅಂತ ಅಂದರೆ ಒಂದು ನೀವು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿಸಿರ್ತೀರ. ಸೊ ಇನ್ನೂ ಕೂಡ ನಂಬರ್ ಲಿಂಕ್ ಆಗಿರೋದಿಲ್ಲ. ಸೊ ಅದನ್ನು ನೀವು ಬ್ರಾಂಚಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ನಂಬರನ್ನು ಲಿಂಕ್ ಮಾಡಿಸ್ಬೇಕಾಗತ್ತೆ. ಓಕೆನಾ? ಸೊ ಇದು ಒಂದು ಎರರ್ ಆಗಿರುತ್ತೆ. ಇನ್ನು ನಮ್ಮ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದೇನಾಗುತ್ತೆ ಅಂತ ಅಂದರೆ ಅಪ್ಡೇಟ್ ನ್ಯೂ ವರ್ಷನ್ ಆಗಿರೋದ್ರಿಂದ ಅದು ಕರೆಕ್ಟಾಗಿ ಏನಾಗುತ್ತೆ ಅಂತಂದರೆ ಬ್ಯಾಂಕ್ ಅಕೌಂಟ್ ಶೋ ಆಗುತ್ತೆ. ಇಲ್ಲಿ ನಿಮಗೆ ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ATM ಕಾರ್ಡ್ ಕೇಳುತ್ತೆ, ಆಧಾರ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ ಫಸ್ಟು ATM ಕಾರ್ಡ್ ಮುಖಾಂತರ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಆಧಾರ್ ಕಾರ್ಡ್ ಮುಖಾಂತರ ATM ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ 6 ಡಿಜಿಟ್ ATM ಕಾರ್ಡ್ದು ಲಾಸ್ಟಲ್ಲಿ 6 ನಂಬರ್ ಏನಿರುತ್ತೋ ಅದನ್ನು ನೀವು ATM ಕಾರ್ಡ್ದು ಎಂಟ್ರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ನಂತರ ಎಕ್ಸ್ಪೈರಿ ಡೇಟ್ ATM ಕಾರ್ಡ್ ಇರುತ್ತೆ. ಎಕ್ಸ್ಪೈರಿ ಡೇಟನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಎಂಟರ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು. ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ನಿಮಗೆ ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲೋಡ್ ಆಗಿದ ನಂತರ ನಿಮಗೆ ಈ ಒಂದು ಬ್ಯಾಂಕಿನ ಕಡೆಯಿಂದ ಏನಾಗುತ್ತೆ ಅಂದರೆ OTP ಬರುತ್ತೆ. ಫಸ್ಟ್ ಇಲ್ಲಿ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ, SIM1 SIM2 ಅಂದ್ಬಿಟ್ಟು ಬ್ಯಾಂಕಿಗೆ ಯಾವ್ದು ಲಿಂಕ್ ಆಗಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ UPI ಪಿನ್ ಕೇಳುತ್ತೆ. ಕೆಲವು ಬ್ಯಾಂಕ್ಗಳು 4 ಡಿಜಿಟ್ ಕೇಳುತ್ತೆ, ಕೆಲವು ಬ್ಯಾಂಕ್ಗಳು 6 ಡಿಜಿಟ್ ಕೇಳುತ್ತೆ. ಓಕೆನಾ?
ಯು ಪಿ ಐ ಪಿನ್ ಅಂದರೆ ತುಂಬ ಸಿಂಪಲ್ಲು. ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸುವಂಥ ಟೈಮ್ನಲ್ಲಿ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅವರಿಗೆ ಅಮೌಂಟ್ ಕಳ್ಸೋದಕ್ಕೆ ಆಗೋದು. ಯಾವ ರೀತಿ ಅಂತಂದರೆ, ನಿಮ್ಮ ಒಂದು ಮೊಬೈಲಿಗೆ ನೀವು ಪಾಸ್ವರ್ಡ್ ಇಟ್ಕೊಂಡಿರ್ತೀರಲ್ವ, ಯಾರು ಕೂಡ ನಿಮ್ಮ ಮೊಬೈಲ್ನ ಲಾಕ್ ಓಪನ್ ಮಾಡಿಬಿಟ್ಟು ಏನು ನೋಡಬಾರ್ದು ಅಂದ್ಬಿಟ್ಟು. ಸೊ ಅದೇ ರೀತಿ ಫೋನ್ಪೇನಲ್ಲಿ ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕು ಅಂತ ಅಂದರೆ ಈ ಪಿನ್ನನ್ನು ಸೆಟ್ ಮಾಡ್ಕೊಬೇಕಾಗತ್ತೆ. 6 ನಂಬರ್ ನಿಮ್ಮ ನೆನಪಲ್ಲಿರುವಂಥದ್ದನ್ನು ಸೆಟ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಅಮೌಂಟ್ ಯಾರಿಗಾದ್ರೂ ಕಳಿಸುವಂಥ ಟೈಮ್ನಲ್ಲಿ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಆ ಪಿನ್ ಎಂಟರ್ ಮಾಡಿದರೆ ಮಾತ್ರ ನೀವು ಎಷ್ಟು ಅಮೌಂಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಷ್ಟು ಅವ್ರಿಗೆ ಸೆಂಡ್ ಆಗೋದು. ಇಲ್ಲ ಅಂತಂದರೆ ಯಾರಿಗೂ ಕೂಡ ಸೆಂಡ್ ಆಗೋದಿಲ್ಲ. ಇದು ಪ್ರೈವಸಿಗೋಸ್ಕರ ಈ ಒಂದು ಯು ಪಿ ಐ ಪಿನ್ ಇರುವಂಥದ್ದು. ಓಕೆನಾ. ಇದನ್ನು ನೀವು ಏನು ಕ್ರಿಯೇಟ್ ಮಾಡಿರ್ತೀರೋ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. 6 ನಂಬರ್ ಆಗಿರ್ಬೋದು, 4 ನಂಬರ್ ಆಗಿರ್ಬೋದು. ಅಲ್ಲಿ 4 ಕೇಳಿದ್ರೆ 4 ಹಾಕಿ, 6 ಕೇಳಿದ್ರೆ 6ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸರಿ ಕೇಳುತ್ತೆ. ಕನ್ಫರ್ಮೇಷನ್ಗೆ ಸೇಮ್ ಅದನ್ನೇ ಎಂಟರ್ ಮಾಡಿ, ನೀವು ಏನು ಎಂಟರ್ ಮಾಡಿರ್ತೀರೋ ಅದನ್ನೇ. ಇವಾಗ ನೋಡ್ತಿರ್ಬೋದು ಇಲ್ಲಿ ನಮ್ಮದು ಬ್ಯಾಂಕು ಆ್ಯಡ್ ಆಗಿರುತ್ತೆ. ಇನ್ನು ನೆಕ್ಸ್ಟು ನಮಗೆ ಈ ಒಂದು ಆಧಾರ್ ಕಾರ್ಡ್ ಮುಖಾಂತರ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದು. ಈ ರೀತಿ ನಿಮ್ಗೆ ಆಪ್ಷನ್ ತೋರಿಸಿದಾಗ ನಿಮಗೆ ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಲ್ವ ಅವಾಗ. ಇವಾಗ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋನ್ಪೇ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ದು ಸ್ಟಾರ್ಟಿಂಗ್ 6 ನಂಬರ್ ಕೇಳುತ್ತೆ. ಅರ್ಥ ಮಾಡ್ಕೊಳ್ಳಿ, ನೀವು ATM ಕಾರ್ಡ್ನ ಸೆಲೆಕ್ಟ್ ಮಾಡಿದ್ರಿ ಅಂದರೆ ಲಾಸ್ಟ್ 6 ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಸ್ಟಾರ್ಟಿಂಗ್ 6 ನಂಬರನ್ನು ಕೇಳುತ್ತೆ. ಓಕೆನಾ. ಸೊ ಆ ಒಂದು 6 ನಂಬರನ್ನು ಸ್ಟಾರ್ಟಿಂಗಲ್ಲಿರುವಂಥದ್ದನ್ನು ನೀವು ಎಂಟರ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಇರುವಂಥದ್ದನ್ನು 6 ಡಿಜಿಟನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಈ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ. OTP ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ್ದ ನಂತರ ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ. ಈ ಒಂದು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಂಕಿನ ಕಡೆಯಿಂದನೂ ಬಂದಿರುತ್ತೆ ಮತ್ತು ಆಧಾರ್ ಕಾರ್ಡ್ ಕಡೆಯಿಂದನೂ ಬಂದಿರುತ್ತೆ ಅಲ್ವಾ OTP. ಇನ್ನು ನೆಕ್ಸ್ಟ್ ನಮಗೆ ಯು ಪಿ ಐ ಪಿನ್ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟೆ ಅಲ್ವಾ, ಅದು 6 ಡಿಜಿಟ್ ಇರುತ್ತೆ. ಯಾರಿಗಾದ್ರೂ ಅಮೌಂಟ್ ಕಳಿಸೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಸೇಮ್ ಅದೇ ಪ್ರೊಸೀಜರ್ ಇರುತ್ತೆ. ನಿಮ್ಮ ನೆನಪಲ್ಲಿರುವಂಥದ್ದು, ನಿಮ್ಮ ಮೊಬೈಲಲ್ಲಿರುವಂಥ ಸ್ಟಾರ್ಟಿಂಗ್ 6 ನಂಬರೇ ಆಗಿರ್ಬೋದು, ಅಥವಾ ನಿಮ್ಗೆ ಬೇರೆ ಬೇರೆ ನಂಬರ್ ನೆನಪಿರುತ್ತೆ ಅಂತಂದರೆ ಆ ಒಂದು 6 ನಂಬರೇ ಆಗಿರ್ಬೋದು. ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಪಿನ್ ಆಗಿ ಕೊಟ್ಕೊಬೇಕಾಗತ್ತೆ. ಯಾರಿಗೆ ಅಮೌಂಟ್ ಕಳಿಸ್ಬೇಕಾದಾಗಾದ್ರೂ ಆಗಿರ್ಬೋದು, ಅಥವಾ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದಾಗಲಾದ್ರೂ ಆಗಿರ್ಬೋದು. ಇದು ನಿಮಗೆ ಯೂಸ್ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಲಾಸ್ಟ್ ಟೈಮ್ ಏನು ಕೊಟ್ಟಿದ್ನೋ ಅದೇ ಒಂದು ಪಾಸ್ವರ್ಡನ್ನು ಕೊಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸರಿ ಕೇಳುತ್ತೆ. ಸೊ ನೀವು ಏನು ಕೊಟ್ಟಿರ್ತೀರೋ ಅದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಯು ಪಿ ಐ ಪಿನ್ಸ್ ಸಕ್ಸಸ್ಫುಲಿ ಸೆಟ್ ಅಂತ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಪಾಪಪ್ ಬರುತ್ತೆ. ನೋಡ್ತಿರ್ಬೋದು ಯು ಪಿ ಐ ಪಿನ್ ಇಸ್ ಸೆಟ್ ಅಂತ ನಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಬ್ಯಾಂಕ್ ಕೂಡ ನಮಗೆ ಇಲ್ಲಿ ಆ್ಯಡ್ ಆಗಿರುತ್ತೆ. ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂತಂದರೆ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ. ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬೈ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ನೀವು ಯಾರ್ದಾದ್ರೂ ನಂಬರ್ನ ಸರ್ಚ್ ಮಾಡಿದ್ರು ಕೂಡ ಅವ್ರ ಬ್ಯಾಂಕ್ ನೇಮ್ ತೋರಿಸುತ್ತೆ. ಅದ್ರ ಮುಖಾಂತರ ನೀವು ಆ ಅಮೌಂಟ್ನ ಕಳಿಸ್ಬೋದು. ಮತ್ತು ನೀವು ಯಾರ್ದಾದ್ರೂ ನೇಮ್ ಸರ್ಚ್ ಮಾಡಿದ್ರು ಕೂಡ ಅವ್ರದ್ದು ಫೋನ್ಪೇ ಇರುತ್ತಲ್ವ, ಅದ್ರ ಮುಖಾಂತರ ಆ ಅಮೌಂಟ್ ಕಳಿಸ್ಬೋದು. ನೀವು ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಯಾರಿಗಾದ್ರೂ ₹1 ಕಳಿಸಿದ್ರೆ ಸಾಕು. ನೋಡ್ತಿರ್ಬೋದು ನಾನು ಇಲ್ಲಿ ಒಂದು ನೇಮನ್ನು ಸರ್ಚ್ ಮಾಡ್ತಿದ್ದೀನಿ, ಅವರಿಗೆ ₹1 ಸೆಂಡ್ ಮಾಡ್ತೀನಿ, ನನಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಸೇಮ್ ಇದೇ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಟ್ಯಾಪ್ ಮಾಡ್ಕೊಳ್ಳಿ. ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ₹1 ಸೆಂಡ್ ಮಾಡೋದಕ್ಕೂ ಕೂಡ ಇದೇ ಒಂದು ಪ್ರೊಸೀಜರು. ನೀವು 50,000, 70,000, ಲಕ್ಷ ಕಳಿಸಿದ್ರು ಕೂಡ ಇದೇ ಪ್ರೊಸೀಜರ್ ಇರುತ್ತೆ ಅಮೌಂಟ್ನ ಕಳಿಸೋದು ಫೋನ್ಪೇನಲ್ಲಿ. ಓಕೆನಾ. ಜಸ್ಟ್ ₹1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪೇ ಅಂತ ಇರುತ್ತೆ ನೋಡಿ. ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಮೊದಲೇ ಹೇಳಿದಲ್ವ ಯು ಪಿ ಐ ಪಿನ್ ನೀವು ಕ್ರಿಯೇಟ್ ಮಾಡಿರ್ತೀರ, ಅದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು ಆ ಒಂದು ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಅಮೌಂಟ್ ಸೆಂಡ್ ಆಗಿರುತ್ತೆ ಮತ್ತು ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಬಂದಿರುತ್ತೆ ಗೈಸ್. ಇದು ಬಂದು ನೀವು ತುಂಬ ಈಸಿಯಾಗಿ ಫೋನ್ಪೇ ಅಕೌಂಟನ್ನು ನೋ ಅಕೌಂಟ್ ಫೋನ್ ಅಂತ ಬಂದ್ರೂ ಕೂಡ ಕ್ರಿಯೇಟ್ ಮಾಡ್ಕೊಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.